ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಶಬರಿಮಲೆ ಯಾತ್ರಾರ್ಥಿಗಳಿಗೆ ಒಂದು ಶುಭ ಸುದ್ದಿ. ಶಬರಿಮಲೆಗೆ ಪ್ರಯಾಣ ಬೆಳೆಸುವವರಿಗೆ ಇದೀಗ ವಿಮಾ ಸೌಲಭ್ಯ ದೊರಕಲಿದೆ. ಶಬರಿಮಲೆಯಲ್ಲಿ ಕಳೆದ ವರ್ಷ ನಡೆದ ದುರಂತದ ಹಿನ್ನೆಲೆಯಲ್ಲಿ ಇದೀಗ ಅಯ್ಯಪ್ಪ ಭಕ್ತರನ್ನ ಒಂದುಗೂಡಿಸುವ ಯಾತ್ರೆಯ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನವೂ ನಡೆಯುತ್ತಿದೆ. ಶಬರಿಗಿರಿ ನಾಯಕನೇ ಶರಣಮಯ್ಯಪ್ಪ, ಶರಣ ಜನ ಪಾಲಕನೇ ಶರಣಮಯ್ಯಪ್ಪ. ಡಿಸೆಂಬರ್ ಮತ್ತು ಜನವರಿ ಬಂತಂದ್ರೆ ಅಯ್ಯಪ್ಪ ಭಕ್ತರ ದಂಡು ಶಬರಿಮಲೆಯತ್ತ ದೌಡಾಯಿಸುವುದು ಸಾಮಾನ್ಯ. ಕಳೆದ ವರ್ಷ ಇಂತಹ ಸಮಯದಲ್ಲಿ ಬಹುದೊಡ್ಡ ದುರಂತವೊಂದು ನಡೆದು ಹೋಗಿತ್ತು. ಪವಿತ್ರ ಜ್ಯೋತಿಯನ್ನ ನೋಡುವ ನೂಕುನುಗ್ಗಲಲ್ಲಿ 104 ಜನರು ಪ್ರಾಣ ಕಳೆದುಕೊಂಡಿದ್ರು. ಶಬರಿಮಲೆಯಂತಹ ದಟ್ಟ ಕಾಡೊಳಗೆ ಕೋಟಿ ಕೋಟಿ ಭಕ್ತರು ನಡೆದು ಬರುವಾಗ ಏನೆಲ್ಲ ಅವಘಡಗಳು ನಡೆಯಬಹುದು? ಆದ್ದರಿಂದಲೇ ಈ ಬಗ್ಗೆ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಎಚ್ಚೆತ್ತುಕೊಂಡಿದೆ. ಸರ್ಕಾರಿ ವಿಮಾ ಕಂಪನಿ ಓರಿಯೆಂಟಲ್ ಗ್ರೂಪ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಭಕ್ತರು ಕೇವಲ 61 ರೂಪಾಯಿ ಕಟ್ಟಿ ಹೆಸರು ನೋಂದಾಯಿಸಿದ್ರೆ ಸಾಕು. ನವೆಂಬರ್ನಿಂದ ಜನವರಿ 20ರವರೆಗಿನ ಕಾಲದ ಶಬರಿಮಲೆ ಯಾತ್ರೆಯಲ್ಲಿ ಏನೇ ಅವಘಡ ಸಂಭವಿಸಿ ಪ್ರಾಣಾಪಾಯ ಉಂಟಾದ್ರೆ ಅವರ ಕುಟುಂಬದವರಿಗೆ 1 ಲಕ್ಷ ವಿಮಾ ಸೌಲಭ್ಯ ಸಿಗಲಿದೆ. ಅವನು 61 ರೂಪಾಯಿ ಕೊಟ್ಟು 61 rupees ಈಸ್ ನಥಿಂಗ್ ಫಾರ್ ಹಿಮ್. ಯಾಕಂದರೆ 1000 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ತಾನೆ. ಇದು ಮಾಡಿದ್ರೆ ಅವನ ಜೀವ ರಕ್ಷಣೆ ಆಗುತ್ತೆ. ಅದು ಬೇಡ ಅಂತ ಕಂಪಲ್ಸರಿ ಅಂತೂ ಇಲ್ಲ, ಅದು ಇಟ್ ಈಸ್ ಆಪ್ಷನ್. ಅದು ಏಜ್ ಆದವರು ಅವರೆಲ್ಲ ಹೋಗ್ತಾರೆ. ಸುಮಾರು ಜನ ಏಜ್ ಆದವರೆಲ್ಲ ಬರ್ತಾರೆ, ಅವರೆಲ್ಲ ಆಗ್ತಾರೆ. ಅದಕ್ಕೆ ಮಗ ತಂದೆ ಹೆಸರಲ್ಲಿ ಒಂದು ಇನ್ಶೂರೆನ್ಸ್ ತೊಗೋಬೋದು, ಅಥವಾ ವಯಸ್ಸಾದವರ ಹೆಸರಿನಲ್ಲಿ ಇನ್ಶೂರೆನ್ಸ್ ನನ್ನ ಗ್ರೂಪಲ್ಲಿ 100 ಜನ ಇರ್ತೀವಿ. 10 ಜನಕ್ಕೆ ಒಂದು 60 ರೂಪಾಯಿ ಇನ್ಶೂರೆನ್ಸ್ ತೊಗೊಂಡ್ರೆ ನಾವು ವಿ ಆರ್ ಸೆಕ್ಯೂರಿಂಗ್ ದಟ್ ಲೈಫ್. ಇದೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಡಿಸೆಂಬರ್ 31ರಂದು ಅಯ್ಯಪ್ಪ ಭಕ್ತರ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಹಲಸೂರಿನಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಮೈದಾನದಲ್ಲಿ ನಡೆಯಲಿರುವ ಈ ಸಮ್ಮೇಳನಕ್ಕೆ ಬೆಂಗಳೂರಿನ 32 ಅಯ್ಯಪ್ಪ ದೇವಸ್ಥಾನಗಳು ಕೈಜೋಡಿಸಿವೆ. ಬೃಹತ್ ಪ್ರಮಾಣದಲ್ಲಿ ಶಬರಿಮಲೆಗೆ ಆಗಮಿಸುವ ಭಕ್ತರಿಗೆ ಮೂಲಭೂತ ಸೌಲಭ್ಯವನ್ನು ಒದಗಿಸದ ಕೇರಳ ಸರ್ಕಾರದ ವಿರುದ್ಧ ಭಕ್ತರು ಹರಿಹಾಯ್ದರು. 40 ಲಕ್ಷ ಜನ ಹೋಗ್ತಾ ಇದ್ದಾರೆ. ಕೇರಳ ಅವ್ರದ್ದು ಜನಸಂಖ್ಯೆ 3.5 ಕೋಟಿ, 5 ಕೋಟಿ ಜನ ಹೋಗುವಂಥ ವ್ಯವಸ್ಥೆ ಅಲ್ಲಿ ಏನು ಮೂಲ ಸೌಕರ್ಯಗಳೇ ಇಲ್ಲ. ಅಲ್ಲಿ ನಿಮಗೆ ಕುಡಿಯೋಕ್ಕೆ ನೀರು, ಅಕಸ್ಮಾತ್ ಅಲ್ಲಿ ಇರೋಕ್ಕೆ ಜಾಗ, ವಸತಿ, ಇಂಥ ಮೂಲ ಸೌಕರ್ಯಗಳನ್ನು ಅವರು ಕೊಡೋಕ್ಕೆ ಫೇಲ್ ಆಗ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳಿಗೆ ಒಂದು ಸೌಕರ್ಯ ಮಾಡುವಂಥ ಒಂದು ವ್ಯವಸ್ಥೆ ಅದು ಅವರು ಮಾಡ್ತಾ ಇಲ್ಲ. ಅದು ಯಾಕೆ ಅಂತ, ಈ ದುರಂತ ಯಾಕೆ ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಒಟ್ಟಾರೆ ಭಕ್ತರು ಮತ್ತು ಸರ್ಕಾರ ಇನ್ನಷ್ಟು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಕಳೆದ ವರ್ಷದಂತೆ ಯಾವುದೇ ದುರಂತ ಪ್ರಕರಣ ಸಂಭವಿಸದೆ ಎಲ್ಲರೂ ಅಯ್ಯಪ್ಪನ ಕೃಪೆಗೆ ಒಳಗಾದರೆ ಸಾಕು ಅನ್ನೋದೇ ನಮ್ಮ ಆಶಯ. ರಜನಿ ಎಂಜಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನಾಳೆ ಗಾನಗಾರುಡಿಗ ಅಶ್ವಥ್ ಅವರ ಜನ್ಮದಿನ. ಗಾಯನ ಲೋಕಕ್ಕೆ ಅಶ್ವಥ್ ಕೊಡುಗೆಯನ್ನ ಸ್ಮರಿಸಿ ನಾಡಿನ ಸಾವಿರಾರು ಹಿರಿಕಿರಿಯ ಗಾಯಕರೆಲ್ಲ ನ್ಯಾಷನಲ್ ಕಾಲೇಜ್ ಮೈದಾನದ ಒಂದೇ ವೇದಿಕೆಯಲ್ಲಿ ಗಾನ ನಮನವನ್ನ ಅರ್ಪಿಸಲು ಸಜ್ಜಾಗಿದ್ದಾರೆ. ಇದು ಗಾನಗಾರುಡಿಗ ಅಶ್ವಥ್ ಅವರ ಭಾವಲಹರಿ. ಅವರ ಕಂಠಸಿರಿಯಲ್ಲಿ ಮೂಡಿಬಂದ ಭಾವಗೀತೆಗೆ ಕೇಳುಗರು ಮನಸೋಲದಿರಲು ಸಾಧ್ಯವೇ ಇಲ್ಲ. ಅಶ್ವಥ್ ಈಗ ಜೀವಂತವಾಗಿಲ್ಲದಿರಬಹುದು, ಆದರೆ ಅವರ ಗಾನಲೀಲೆ ಮಾತ್ರ ಅಜರಾಮರ. ನಾಳೆ ಅವರ ಜನ್ಮದಿನ. ಹಾಗಾಗಿಯೇ ವಿಭಿನ್ನ ರೀತಿಯಲ್ಲಿ ಗಾನಗಾರುಡಿಗನಿಗೆ ಗೀತಾಂಜಲಿ ಸಲ್ಲಿಸಲು ಬೆಂಗಳೂರಿನಲ್ಲಿ ವೇದಿಕೆ ಸಜ್ಜಾಗಿದೆ. ನಗರದ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಒಂದೇ ವೇದಿಕೆಯಲ್ಲಿ ನಾಡಿನ ಸಾವಿರಾರು ಹಿರಿಯ ಕಿರಿಯ ಗಾಯಕರು ಅಶ್ವಥ್ ಸ್ವರ ಸಂಯೋಜನೆಗೆ ಧ್ವನಿಗೂಡಿಸಲಿದ್ದಾರೆ, ಸ್ವರಾಂಜಲಿ ಸಲ್ಲಿಸಲಿದ್ದಾರೆ. ಕನ್ನಡಿಗರು ಒಂದು ವೇದಿಕೆಗೆ ಬಂದು 1400ಕ್ಕೂ ಹೆಚ್ಚು ಜನ ಗಾಯಕರು ಕನ್ನಡ ಗೀತೆಗಳನ್ನು ಹಾಡೋದ್ರ ಜೊತೆಗೆ ಈ ಕನ್ನಡದ ಕೀರ್ತಿ ಪತಾಕೆಯನ್ನು ಉತ್ತುಂಗಕ್ಕೆ ಏರಿಸಿದಂಥ ಯುವ ಗಾಯಕರು, ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಂಥ ರಾಜೇಶ್ ಕೃಷ್ಣ ಇರ್ಬೋದು, ರಘು ದೀಕ್ಷಿತ್ ಇರ್ಬೋದು, MD ಪಲ್ವಿ ಇರ್ಬೋದು, ಜೋಗಿ ಸುನೀತಾ ಇರ್ಬೋದು, ಹೀಗೆ ಎಲ್ಲ ಗಾಯಕಿಯರು ಒಂದು ವೇದಿಕೆಯಲ್ಲಿ ಕನ್ನಡ ಗೀತೆಗಳನ್ನು ಹಾಡುವಂಥದ್ದು. ಇನ್ನೊಂದು ವಿಶೇಷ ಅಂದರೆ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನವೂ ನಾಳೆಯೇ. ಹಾಗಾಗಿ ಕುವೆಂಪು ರಚನೆಯ ಅಶ್ವಥ್ ಸ್ವರ ಸಂಯೋಜನೆಯ ಹಾಡುಗಳನ್ನು ಇಲ್ಲಿ ಹಾಡಲಾಗುತ್ತೆ.
ಕನ್ನಡದ ಹೆಸರಾಂತ ಗಾಯಕರಾದ ರಾಜೇಶ್ ಕೃಷ್ಣನ್, ರಘು ದೀಕ್ಷಿತ್, ಎಂಡಿ ಪಲ್ಲವಿ ಸೇರಿದಂತೆ 1000ಕ್ಕೂ ಹೆಚ್ಚು ಗಾಯಕರು ಇಲ್ಲಿ ಹಾಡಲಿದ್ದಾರೆ. 25,000ಕ್ಕೂ ಹೆಚ್ಚು ಪ್ರೇಕ್ಷಕರಿಗೆ ಇಲ್ಲಿ ಆಸನ ವ್ಯವಸ್ಥೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆದರ್ಶ ಸುಗಮ ಸಂಗೀತ ಟ್ರಸ್ಟ್ನೊಂದಿಗೆ ಸುವರ್ಣ ನ್ಯೂಸ್ ಮತ್ತು ಸಾಯಿ ಗೋಲ್ಡ್ ಪ್ಯಾಲೇಸ್ ಸಹ ಕೈ ಜೋಡಿಸಿವೆ. ನಿಜವಾಗ್ಲೂ ಕೂಡ ಇದು ಒಂದು ಏನು ರಾಷ್ಟ್ರಕವಿ ಕುವೆಂಪುನವರು ಹಾಗೂ ನಮ್ಮ ಶ್ರೀ ಅಶ್ವಥ್ ಅವರ ಜನ್ಮದಿನೋತ್ಸವ ಅವರಿಗೊಂದು ನೆನಪಿನ ಅರ್ಪಣೆ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ. ಇದರಲ್ಲಿ ಎಲ್ಲ ಗಾಯಕರು ಮತ್ತು 1,500 ಒಂದು ರಘು ದೀಕ್ಷಿತ್ ಇರ್ಬೋದು, ರಾಜೇಶ್ ಖನ್ನಾ ಇರ್ಬೋದು, MD ಪಲ್ಲವಿ ಇರ್ಬೋದು, ಮುಂತಾದ ಪ್ರಖ್ಯಾತ ಈ ಒಂದು ನಾಡಿನ ಎಲ್ಲ ಜಿಲ್ಲೆಗಳಿಂದ ತರಬೇತಿ ಪಡೆದಿರುವಂಥ ಎಲ್ಲ ಗಾಯಕರು ಬರ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾಳೆ ಸಂಜೆ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನ ಆವರಣದಲ್ಲಿ ಗಾಯನದ ಸುದೆ ಹರಿಯಲಿದೆ. ಸಂಗೀತ ಪ್ರಿಯರ ಹೃದಯದಲ್ಲಿ ಅಶ್ವಥ್ ಅವರ ಸಂಗೀತ ಸಿಂಚನ ಹೊಸ ಹುರುಪು ಮೂಡಿಸಲಿದೆ. ರಜನಿ MG, ಸುವರ್ಣ ನ್ಯೂಸ್ 24/7 ಬೆಂಗಳೂರು.